ನಮ್ಮದು ಎಲೆ ಕ್ಯಾಂಟೀನ್ ಆಗಿದ್ದು ಗಾಡಿ ಇದು ಹಾವೇರಿ ಟೌನ್ ಅಂದರೆ ಅವ್ರ ಬಾಜು ನಿಂತು ನಾಲ್ಕು ಕಳ್ಳನ ಈಗ ಹುಬ್ಳಿ ಚೆನ್ನಮ್ಮ ಸರ್ಕಲ್ ಸರ್, ಒಂದು ಹುಬ್ಳಿ ಟೌನ್ ಸರ್, ಒಂದು ಹುಬ್ಳಿ ರೈಲ್ವೆ ಸ್ಟೇಷನ್ ಸರ್. ನಮ್ಮಲ್ಲಿ ಎಫ್ಐಆರ್ ಆಗಿದೆ. ನಮ್ಮ ಒಂದು ಈ ಹುಬ್ಬಳ್ಳಿಯಲ್ಲಿ ಬಹಳ ಮಹತ್ವವಾದ ದೊಡ್ಡ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಲ್ಲ ಒಂದು ಬಡವರಿಗೆ ಅನುಕೂಲವಾಗುವಂತೆ ಎಲ್ಲ ಥರದ ಸೌಕರ್ಯವನ್ನು ಹೊಂದಿದಂಥ ಮನೆಗಳನ್ನು ನಿರ್ಮಾಣಿಸಿದ್ದಾರೆ. ಅವುಗಳನ್ನು ಹಂಚಿಕೆ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಬಹಳ ಇದು ಮೆಚ್ಚುವಂಥ ಕಾರ್ಯಕ್ರಮ, ಭಾಳ ಅದ್ಧೂರಿಯಿಂದ ಮಾಡ್ತಾಯಿದ್ದೀವಿ. ಯಾಕಂದರೆ ಬಡವರ ಕಣ್ಣೀರು ಒರೆಸುವ ಒಂದು ಕೆಲಸ ಅಂತೂ ಹೇಳ್ಬೋದು. ಯಾಕಂದರೆ ಬಡವರಿಗೆ ಮನೆಯ ಒಂದು ಅವಶ್ಯಕತೆ ಭಾಳ ಇರ್ತದೆ, ಅವ್ರಿಗೆ ತುಂಬ ಒಂದು ತೊಂದರೆ ಇರ್ತದೆ. ಅಂಥ ಒಂದು ಕೆಲಸವನ್ನು ಮಾಡ್ತಾ ಇರೋದು ನಮ್ಮ ಏಕೈಕ ಒಂದು ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಯಾವಾಗಿರ್ತದೆ ಆವಾಗ ಎಲ್ಲ ಒಂದು ಥರದಿಂದ ಆಶ್ರಯ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ ಮನೆಯಲ್ಲಿ ಪ್ರತಿಯೊಂದು ಸೌಕರ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಎಲ್ಲಿ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ ಅಂಥ ಒಂದು ಸೌಕರ್ಯದ ಮನೆಗಳನ್ನು ನಮ್ಮ ಈ ಕೊಳಚೆ ನಿರ್ಮೂಲನಾ ಅಧ್ಯಕ್ಷರಾದಂಥ ಪ್ರಸಾದ್ ಅಬ್ಬಯ್ಯವರು ಬಹಳ ಒಂದು ಅದ್ದೂರಿಯಿಂದ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ಬಲಗೈಯಾಗಿ ಅವರ ರೂವಾರಿಯಾಗಿ ನಿಂತಿರ್ತಂಥ ಜಮೀರ್ ಅಹಮದ್ ಸರ್ ಅವರಿಗೂ ಕೂಡ ನಮ್ಮ ಒಂದು ಎಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ನಮ್ಮ CM ಆದಂಥ ಸಿದ್ದರಾಮಯ್ಯವರು ಬರ್ತಾ ಇದ್ದಾರೆ. DCM ಆದಂಥ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಈ ರಾಹುಲ್ ಗಾಂಧಿಯವರು ಕೂಡ ಈ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷದ ವಿಷಯ, ಸಂಭ್ರಮದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಸ್ ಮೇಡಮ್, ಓಕೆ.